ನಮಸ್ಕಾರ ಸ್ನೇಹಿತರೆ. ಇವಾಗ ನಾವು ನೋಡ್ತಿರೋ ಚರ್ಚ್ ಸೆಂಟ್ ಸೆಬಾಸ್ಟಿಯನ್ ಚರ್ಚ್. ಇವತ್ತು ಚರ್ಚಿನ ಆನಿವರ್ಸರಿ ಆಗಿರೋದ್ರಿಂದ ಚರ್ಚ್ನ ಕಂಪ್ಲೀಟ್ ಡೆಕೋರೇಷನ್ ಮಾಡಲಾಗಿದೆ ಆ್ಯಂಡ್ ಒಂದು ಫೆಸ್ಟಿವಲ್ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅದನ್ನೇ ಇವಾಗ ನಾವು ಈಗ ವಿಡಿಯೋಲ್ಲಿ ನೋಡ್ತಾ ಇದ್ದೀವಿ. ಸೊ ಈಗ ನಾವು ನೋಡ್ತಿರೋದೇ ಬೇಲಾಂಗಣಿಯ ಮೇನ್ ಚರ್ಚ್, ಬೆಸಲಿಕಾ ಆಫ್ ಅವರ್ ಲೇಡಿ ಆಫ್ ಗುಡ್ ಹೆಲ್ತ್ ಅಂತ ಕರೀತಾರೆ. ಸೊ ಈ ಚರ್ಚ್ ಮತ್ತು ಈ ದೈವ ನಂಬಿಕೆ ಅನ್ನೋದು ಯಾವಾಗಿಂದ ಶುರುವಾಯಿತು ಅಂತ ನೋಡೋದಾದರೆ ಸುಮಾರು ಒಂದು 16th ಸೆಂಚುರಿಯಿಂದ ಇಲ್ಲಿ ದೈವ ನಂಬಿಕೆ ಅನ್ನೋದು ವಾಡಿಕೆಯಲ್ಲಿದೆ ಅಂತ ಗೊತ್ತಾಗುತ್ತೆ. ಮಾಸ್ ನಡೀತಾ ಇದೆ ಅಂತ. ಚರ್ಚ್ದು ಮೇನ್ ಹಾಲ್ ನೋಡೋಣ ಈಗ. ತಮಿಳ್ ಮಾಸ್ ನಡೀತಾ ಇದೆ. கண்டிப்பதற்காக அங்கு சென்றேன். நான் புறப்பட்டு தமஸ்கு நகரில் இருந்தபோது நண்பகல் நேரத்தில் திடீரென வானிலிருந்து ஒரு பேரொளி என்னை சூழ்ந்து வீசியது. நான் சமய சடங்குகளுக்கு பிரமாணிக்கப்பட்டார். This is another church, right? This is backside of same church backside. The original Mary's statue has been placed. Statue which was in the ship. And that inside the blue color, whatever you see, right? That's all the. ಫ್ರೆಂಡ್ಸ್, ಕ್ಯಾಂಡಲ್ ಸೈಜ್ಗಳು ನೋಡಿ ಒಂದೊಂದು. ராக் ஏற்கனவே பால் தான், விண்டியதெல்லாம் பால் தான். Probably that should be nice. A big one. The next day. ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಸೊ ಇವತ್ತು ಭಾನುವಾರ ಚೆಕ್ಔಟ್ ಮಾಡಿ ಆಯಿತು ಹೋಟೆಲ್ನಿಂದ. ಸೊ ಮತ್ತೆ ವಾಪಸ್ ಬ್ಯಾಂಗ್ಳೂರಿಗೆ ನಮ್ಮ ಪಯಣ ಶುರು. ರಿವರ್, சிதம்பரம் டெம்பிள். கோயில் தெரியுது இங்கிருந்து.
ನೋಡಿ ಸ್ನೇಹಿತರೆ, ಚಿದಂಬರಂ ಔಟ್ರಲ್ಲಿ ಬಂದು ಊಟ ಮಾಡಿಕೊಂಡು ತಿರ್ಗಾ ರೈಟ್ ಕಂಟಿನ್ಯೂ ಮಾಡ್ತಾಯಿದ್ವಿ. 35 ಕಿಲೋಮೀಟರ್ ಸ್ಟ್ರೈಟ್ ರೋಡ್. Next stop will be in Tiruvannamalai. Now the arrival time is showing as 9:20 macha. Wow, road ನೋಡಿ ಸ್ನೇಹಿತರೆ, ಸೂಪರ್ ಆಗಿದೆ. ಹೊಸದಾಗಿ ಹಾಕಿರೋ ರೋಡು, ಸಾಕಾಗಿದೆ ರೋಡ್ ಇದು. ನೆನ್ನೆ ಬರ್ತಾ ಈ ರೋಡಲ್ಲಿ ಬಂದಿಲ್ಲ ನಾವು. ಚೆನ್ನಾಗಿದೆ ಅಂತ ಹೇಳಿ ಬಾಯಿ ಮುಚ್ಚಿಲ್ಲ ಅಷ್ಟರಲ್ಲಿ ರೋಡು ಸೂಪರ್ ಸೂಪರ್. அந்த கோல்டன் ஆர் லைட்டிங் பரவுது, சன்னு இந்த ஃபீல்டு மேலே விழும்போது அந்த கலர் பரம் எப்படி இருக்கு. As you can see the temple there. ಕ್ಯಾಮ್ರಾ ಇದು ಗೋಪುರ ಕಾಣಿಸ್ತಿದೆಯಾ ಗೊತ್ತಿಲ್ಲ, ಬಟ್ ಗೋಪುರಂ ಕಾಣಿಸ್ತಿದೆ ಅಲ್ಲಿ, ತಿರುವಣ್ಣಾಮಲೈ ಗೋಪುರಗಳು. ರೈಡಿಂಗ್ ಇನ್ ಟು ದ ಸನ್ಸೆಟ್, ಬ್ಯೂಟಿಫುಲ್ ಸನ್ಸೆಟ್. 5:30. ಸ್ನೇಹಿತರೆ, ಒಂದು ಶಾರ್ಟ್ ಬ್ರೇಕ್ ನಂತರ ಮತ್ತೆ ಪ್ರಯಾಣ ಸ್ಟಾರ್ಟ್. ಒಂದು ಟೀ ಕುಡಿದ್ಬಿಟ್ಟು, ಕರುಪಟ್ಟಿ ಕಾಫಿಯಲ್ಲಿ ಟೀ ಕುಡಿದ್ಬಿಟ್ಟು ಯಾರ ಬೇವಸ್ ತಿರ್ಗಾ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು 189 ಕಿಲೋಮೀಟ್ರ್ ಇದೆ. 3.25 ಗಂಟೆನ ಜರ್ನಿ. ತಿರುವಣ್ಣಾಮಲೈ ಬಂದಾಯಿತು. ನೆಕ್ಸ್ಟ್ ತಿರುವಣ್ಣಾಮಲೈಯಿಂದ ನೆಕ್ಸ್ಟ್ ಕೃಷ್ಣಗಿರಿ. ಓಕೆ, ಸೊ ಇನ್ನೂ 117 ಕಿಲೋಮೀಟ್ರ್ ಇದೆ. ಕೃಷ್ಣಗಿರಿಗೆ ಇನ್ನೂ ಒಂದು 35 ಕಿಲೋಮೀಟರ್ನ ಇರಬೇಕು. ಸೊ another 200 ಮೀಟರ್ಸ್ನಲ್ಲಿ ವಿ ವಿಲ್ ಬಿ ಜಾಯ್ನಿಂಗ್ ದಿ ಬ್ಯಾಂಗ್ಳೂರ್ ಚೆನ್ನೈ ಹೈವೇ. ಲೆಫ್ಟ್ ಮೇಲ್ಗಡೆ ಕಾಣಿಸ್ತಿದೆಯಲ್ಲ ಫ್ಲೈಓವರು, ಅದೇ ಬ್ಯಾಂಗ್ಳೂರ್ ಚೆನ್ನೈ ಹೈವೇ. ಅದು ಲೆಫ್ಟು ನಾವು ಕೃಷ್ಣಗಿರಿ ತಲುಪಿದ್ದಾಯಿತು. ಸೊ ಇಲ್ಲಿಂದ ಕರೆಕ್ಟಾಗಿ ಇನ್ನೊಂದು 1.25 ಅವರಲ್ಲಿ ಹೊಡಿಬೋದು ಮನೆಗೆ. ಬಟ್ ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್ ಹಾಕೊಳ್ಳೋಣ. ಗಾಡಿಗೂ ಬ್ರೇಕ್ ಬೇಕು, ನನಗೂ ಬ್ರೇಕ್ ಬೇಕು.
ವೈಸರ್ ಕ್ಲೀನ್ ಮಾಡ್ಕೋಬೇಕು. ಸಿಕ್ಕಾಪಟ್ಟೆ ಹುಳಗಳು ಫುಲ್ ವೈಸರ್ ಧ್ವಂಸ ಮಾಡಾಕ್ಬಿಟ್ಟವೆ. ಸೂಸೈಡ್ ಸ್ಕ್ವಾಡಲ್ಲಿ ಬಂದು ಹೊಡೆದು லாக் பண்ணாதீங்கண்ணா. அது அவ்வளோதான் போகும் அது. ಇದಕ್ಕೆ ಮೇಲೆ 84 ಕಿಲೋಮೀಟ್ರ್ 2 ಅವರ್ ತೋರಿಸ್ತಾ ಇದೆಪ್ಪ. ಸೊ ಹೆವಿ ಟ್ರಾಫಿಕ್ ಇದೆ, ಭಾನುವಾರ ಅಲ್ಲ, ಸೂಪರ್ ಆಗಿರುತ್ತೆ ಟ್ರಾಫಿಕ್. ಓಕೆ ಸ್ನೇಹಿತರೆ, ಫೈನಲಿ ಹೊಸೂರ್ಗೆ ಬಂದು ರೀಚ್ ಆಗ್ತಾ ಇದ್ದೀವಿ. ಸಮಯ ನೋಡಿದ್ರೆ ಈಗ 10 ಗಂಟೆ, ಎಕ್ಸಾಕ್ಟ್ಲಿ 10 ಗಂಟೆ 5 ನಿಮಿಷ. ಓಕೆ ಫ್ರೆಂಡ್ಸ್, ಫೈನಲಿ ಆಲ್ಮೋಸ್ಟ್ ನಮ್ಮ ಮನೆ ತಲುಪ್ತಾ ಇದ್ದೀವಿ. ಈಗ ಬೆಂಗಳೂರು ರೀಚ್ ಆಗಿದ್ದಾಯಿತು. ಸೊ ನವೀನ್ ಅವ್ರ ಮನೆಗೆ ಹೊರಟರು. ನಮ್ಮ ವ್ಲಾಗ್ನ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋಲ್ಲಿ ಸಿಗುವ ತನಕ ನಿಮ್ಮ ಸಂಚಾರಿ ಸೀಕರ್ ಸೈನಿಂಗ್ ಆಫ್. ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಬಾಯ್.